ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಂತ ಹೇಳೋದು. ಮುಖ್ಯಮಂತ್ರಿ ಆದ್ಮೇಲೆ ಒಂದು ಮಾತು ಹೇಳೋದು, ಅವರು 5 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಅದು ತುಲಾರಾಶಿ ಏನಾಗಿರೋದ್ರಿಂದ ಅಕ್ಕಡಿ ಇದ್ದಂಗೆ ಇರ್ತದೆ. ಅವರ ಮುಖ್ಯಮಂತ್ರಿ ಸ್ಥಾನ ಯಾವಾಗ ಏನಾಗ್ತದೆ ಗೊತ್ತಿಲ್ಲ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ನೋಡ್ತಾ ಇರಬೇಕು ಟಿವಿಗಳಲ್ಲಿ, ಪೇಪರ್ಗಳಲ್ಲಿ, ಸಾಕಷ್ಟು ಮಾಧ್ಯಮಗಳಲ್ಲಿ. ನಾನೇ ಯಾಕೆ ಭಾಷಣ ತಗೊಂಡೆ ಅಂದ್ರೆ ಮಾತಾಜಿ ಬಗ್ಗೆ ಒಂದೆರಡು ಮಾತಾಡೋದು. ಅವ್ರು ಬಂದಿರ್ತಕ್ಕಂಥ ಉತ್ತರಾಖಂಡ ಹರಿದ್ವಾರದಲ್ಲಿ ಅವ್ರ ಆಶ್ರಮ ಇರೋದು. ಹರಿದ್ವಾರ ಅಂದ್ರೆ ಇಲ್ಲಿಗೆ 2,000 ಕಿಲೋಮೀಟರ್ ಆಚೆ ಹಿಂದೆ ಗೊತ್ತಿಲ್ಲ ಬಂದ. ಇದು ಚಿಕ್ಕೂರು ದೊಡ್ಡೂರು ಅನ್ನೋ ಪ್ರಶ್ನೆ ಅವ್ರ ಹತ್ರ ಇರಲ್ಲ. ಅವರು SC-ಗಳಲ್ಲ, ಅವರು ಬ್ರಾಹ್ಮಣರಾದ್ರೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಸಂತ ಮಂಚನ ಸಂಚಾಲಕಿಯಾಗಿ ನಮ್ಮ ಸಂಘಟನೆಯ ರಾಷ್ಟ್ರದ ಎಲ್ಲಾ ಜವಾಬ್ದಾರಿಗಳನ್ನು ಹೊತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದ ಈ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜೊತೆ ಯಾವಾಗ ಇರ್ತದೆ. ಇವತ್ತು ಭಾರತ ದೇಶದಲ್ಲಿ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಬರೀ ಯಾವುದೋ ಒಂದು ಹಳ್ಳಿಗೋ, ಯಾವುದೋ ಒಂದು ತಾಲೂಕಿಗೋ, ಯಾವುದೋ ಒಂದು ಜಿಲ್ಲೆಗೋ, ಯಾವುದೋ ರಾಜ್ಯಕ್ಕೆ ಸೀಮಿತ ಇಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಒಂದೇ ವಿಚಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ವಿಷಯವನ್ನ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ. ಈ ಅಮೃತದ ಪಾಲು ಎಷ್ಟು ಜನ ತಲುಪಿದೆ? ಇವತ್ತು ಬಡವರಾಗಿ ಉಳ್ಕೊಂಡಿದ್ದಾರೆ, ಶ್ರೀಮಂತರಾಗಿ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ IAS, IPS, RS, IFS, ಡಾಕ್ಟರ್ಗಳು, ಇಂಜಿನಿಯರ್ಗಳು, MLA-ಗಳು, MP-ಗಳು, ಮಿನಿಸ್ಟರ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ದೊಡ್ಡ ಕೊಡುಗಳು ಇವತ್ತು ಮೀಸಲಾತಿಯ ಸೌಲಭ್ಯ ತಗೊಂಡು ತಿಂತಾ ಇದ್ದಾರೆ. ನಮ್ಮಲ್ಲಿರೋ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಬಡವರು, ಎಲ್ಲೋ ಒಂದ್ ಕಡೆ ಕುಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥವ್ರು ಇವತ್ತು ತಿನ್ನೋದಕ್ಕೂ ಜೀವನ ಮಾಡೋದಕ್ಕೂ ಕಷ್ಟ ಪಡ್ತಾ ಇರ್ತಕ್ಕಂಥ ಕುಟುಂಬಗಳು ಇವತ್ತು ಸಾಕಷ್ಟು ನಾವು ನೋಡಿದ್ದೀವಿ. ಒಂದು ಊರಲ್ಲ, ಇಡೀ ಭಾರತ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಈ ಸಮಸ್ಯೆ ಇದೆ. ನಮ್ಮ ಹೋರಾಟ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಶ್ರೀಮಂತ ವರ್ಗದ ವಿರುದ್ಧ ಅಲ್ಲ. ಶ್ರೀಮಂತರಾಗಿರೋ ಏನು ಪರಿಶಿಷ್ಟ ಜಾತಿ ವರ್ಗಗಳಿಂದ ಮೀಸಲಾತಿ ಪಡ್ಕೊಂಡಿದ್ದಾರೆ, ಇವರು ಮೀಸಲಾತಿಯನ್ನ ತಮ್ಮ ಅಣ್ಣ ತಮ್ಮಂದ್ರಿಗೆ ಬಿಟ್ಕೊಡ್ಬೇಕಾದಂತ ಕೆಲಸ ಮಾಡಿದ್ರು. ಒಂದು ಟೈಮಲ್ಲಿ ನಾವೆಲ್ಲ ಬಡತನದಲ್ಲಿದ್ದಂಥವ್ರು, ನಾವೆಲ್ಲ ಚಿಕ್ಕ ಹುಡುಗರಲ್ಲಿದ್ದಾಗ, ಇನ್ನೊಂದು ಕೂಟಕ್ಕಿದ್ದಾಗ ನಮ್ಮಮ್ಮ ಹೊಲದಲ್ಲಿ ಹೋಗಿ ಅನೆ ಸೊಪ್ಪು ತಿನ್ಕೊಂಡ್ಬಂದು ಒಂದು ಇಡೀ ಬೇಯಿಸಿ ಇಷ್ಟು ತಿಂದು ಮಲ್ಕೊಂಡ್ರೆ ಮಕ್ಕಳ ಅಂತ ಇದೆ. ಅಷ್ಟು ತಿಂದು ಮಲ್ತಾ ಇದ್ದಂತ ಕಾಲ ನಮ್ದು. ಇವತ್ತು ನಾವು ಆ ಸ್ಥಿತಿಯಲ್ಲಿ ಇಲ್ಲ, ನಾವು ಸ್ವಲ್ಪ ಮೇಲೆ ಬಂದಿದ್ದೀವಿ. ಮೇಲೆ ಬಂದ್ಮೇಲೆ ನಾವೇನ್ ಮಾಡ್ಬೇಕು? ನಮ್ಮ ಮಕ್ಕಳಿಗೆ ಮೀಸಲಾತಿಯಿಂದ ದೂರ ಇಡಬೇಕು. ಆ ಮೀಸಲಾತಿ ಯಾರು ಹೋಗ್ಬೇಕು? ಕಟ್ಟ ಕಡೆಯ ಬಡವನ್ಗೆ ಹೋಗ್ಬೇಕು. ಆ ಕಟ್ಟ ಕಡೆಯ ಬಡವನು ಇವತ್ತು ಮೀಸಲಾತಿ ತಿನ್ನೋದು ಕಷ್ಟ ಆಗ್ತಾ ಇದೆ, ಶ್ರೀಮಂತ ವರ್ಗನೇ ತಿಂತಾ ಇದೆ. ಈ ವಿಚಾರಗಳನ್ನ ತಿಳ್ಕೊಂಡಂತ ಮಾತಾಜಿಯವರು, ಇಲ್ಲ ನಿಮ್ಮ ಹೋರಾಟ ನಾನು ಎಲ್ಲಾ ಕಡೆ ನೋಡ್ತಾ ಇದ್ದೀನಿ, ಎಲ್ಲ ರಾಜ್ಯಗಳಲ್ಲಿ. ಇವತ್ತು ಹರಿದ್ವಾರದಲ್ಲಿ ನಮ್ಮ ಸಂಘಟನೆ ಸಾವಿರಾರು ಲಕ್ಷಕ್ಕೂ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಇವತ್ತು ಎಲ್ಲಾ ಕಡೆ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ, ಟಿವಿ ಚಾನೆಲ್ಗಳು, ನಾರ್ತ್ ಇಂಡಿಯಾ ಟಿವಿಗಳಲ್ಲಿ ಸಾಕಷ್ಟು ಸುದ್ದಿ ಆಗ್ತದೆ. ಮಾತಾಜಿ ಎಲ್ಲವನ್ನ ಗಮನಿಸಿದಂಥವ್ರು ನಮ್ಮ ಸುಶೀಲಕ್ಕನವರ ಜೊತೆಲಿ ಮಾತುಕತೆ ಆಡಿ, ನಾನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯಲ್ಲಿ ನಾನೇ ಭಾಗಿಯಾಗಬೇಕು, ಬಡವರ ಸೇವೆ ಮಾಡಬೇಕು, ಅವ್ರಿಗಾಗಿ ನಾನು ನಿರಂತರವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಆಶ್ವಾಸನೆ ಮಾತನ್ನು ಕೊಟ್ಟು ಈ ಸಂಘಟನೆಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಈ ಹಳ್ಳಿ ಎಲ್ಲಿದೆ? ಇವತ್ತು ಉತ್ತರಾಖಂಡ ಹರಿದ್ವಾರ ಎಲ್ಲಿದೆ? ಹರಿದ್ವಾರ ಅಂತಂದ್ರೆ ಬಹಳ ಪ್ರಖ್ಯಾತವಾದಂತ ಒಂದು ರಾಜ್ಯ ಮತ್ತು ದೈವಭೂಮಿ. ನಾವು ದೈವಭೂಮಿ ಅಂತ ಕರಿತೀವಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಮತ್ತೆ ಇಲ್ಲಿ ಒಂದೇ ಎಲ್ಲ ನಮ್ಮ ಅಪ್ಪಾಜಿ ಸ್ವಾಮೀಜಿಯವರು ಬಂದಿದ್ದಾರೆ. ಅವರು ಪಾಂಡವಪುರ ಮಂಡ್ಯ ಜಿಲ್ಲೆ ಅಲ್ಲಿ ಒಂದು ದೊಡ್ಡ ಆಶ್ರಮ ಮಾಡಿದ್ದಾರೆ. ದೊಡ್ಡ ಆಶ್ರಮ, ಸಾವಿರಾರು ಹಸುಗಳನ್ನ ಸಾಕೋದ್ರ ಮುಖಾಂತರ ಬಡವರ ಸೇವೆ ಮಾಡೋದು. ಎಷ್ಟೋ ಜನ ನೊಂದಂತವರು ಜೀವ ಕಳ್ಕೊಂಡ್ಬಿಡ್ಬೇಕು ಅಂತ ಅಲ್ಲಿ ಹೋಗ್ತಾರೆ. ಜೀವ ಕಳ್ಕೊಬೇಕಂತ ಅರ್ಥ ಏನಂದ್ರೆ ನಮ್ಮ ಬದುಕು ಸಾಕಪ್ಪ ಅಂತ. ಅವ್ರಿಗೆ ಜೀವನವನ್ನ ಏನಂತ ತೋರಿಸಿ ಕಳ್ತಕ್ಕಂಥ ಸ್ವಾಮೀಜಿಗಳು ಬಂದಿದ್ದಾರೆ. ಮಾತಾಜಿಯವರ ಆಶೀರ್ವಾದ ಯಾವಾಗ ಇದ್ದೇ ಇರ್ತದೆ. ಅದೇ ರೀತಿಯಾಗಿ ಅಲ್ಲಿ ಅಲ್ಲೊಬ್ಬರು ನಿಂತಿದ್ದಾರೆ. ಅವರನ್ನು ನೋಡೋದಕ್ಕೆ ಬಹಳ ಸರಳವಾಗಿ ಎಲ್ಲೂ ಪ್ರಚಾರಕ್ಕೆ ಬೇಕಾಗಿಲ್ಲ. ಅವರು ಇವತ್ತು ಮಾತಾಜಿಯವರ ಬಲಭುಜವಾಗಿ ಅವರ ನಿರಂತರವಾಗಿ ಅವರ ಸೇವೆಯಲ್ಲಿ ತೋರಿಸ್ಕೊಂಡಿರ್ತಕ್ಕಂಥ ಒಬ್ಬ IAS ಆಗ್ಬೇಕಾಗಿದ್ದಂತ ಅಧಿಕಾರಿಗಳು. ಅವರು SC ಎಲ್ಲ ಅವರು ಈ ಕೊಡಲ್ಪಟ್ಟಂತ ಕಟ್ಟ ಕಡೆಯ ಜನರ ಬದುಕನ್ನು ಸರಿ ಮಾಡಬೇಕು, ಅವ್ರ ಪರವಾಗಿ ನಾವೇನಾದ್ರೂ ಮಾಡಬೇಕು. ಅದಕ್ಕಾಗಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಒಂದು ವಿಚಾರಗಳನ್ನ ಸಂತ ಮಂಚಿನ ರಾಷ್ಟ್ರೀಯ ಅಧ್ಯಕ್ಷರಾಗಿ, ರಾಷ್ಟ್ರೀಯ ಸಂಚಾಲಕಿಯಾಗಿ ನಮ್ಮ ಜೊತೆ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಭಾಷಣ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ವಿಷಯಗಳು ತಿಳಿಸ್ತಾರೆ. ಆ ವಿಷಯ ಕೇಳಬೇಕು. ಅದರಲ್ಲಿ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ. ಅವರ ಮಾತನ್ನ ಆಲಿಸೋದ್ರ ಮುಖಾಂತರವಾಗಿ ಕಟ್ಟ ಕಡೆಯ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಯಾವುದೇ ಜಾತಿ ವಿರುದ್ಧವಾಗಿಲ್ಲ, ಯಾವುದೇ ಪಕ್ಷದ ವಿರೋಧ ಅಲ್ಲ,
ಯಾವುದೇ ವ್ಯಕ್ತಿಗತ ವಿಚಾರಗಳನ್ನು ಇಟ್ಕೊಂಡು ನಾವು ಸಂಘಟನೆ ಮಾಡಿಲ್ಲ. ನಿಮ್ಗೆ ಇಷ್ಟ ಬಂದ ರಾಜಕೀಯ ಪಕ್ಷಕ್ಕೆ ನೀವು ಬೆಂಬಲ ಕೊಡ್ಕೊಳ್ಳಿ, ನಾವು ಪ್ರಾರಂಭ ಮಾಡಿ. ಆದ್ರೆ ಒಂದು ಮಾತು ನೆನ್ಪಿಟ್ಕೋಬೇಕು, ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು, ಅವ್ರು ಕೊಟ್ಟಿರ್ತಕ್ಕಂಥ ಅಮೃತ ಕಟ್ಟ ಕಡೆಯ ಕೂಲಿ ಮಾಡೋನು, ಜೀತ ಮಾಡೋನು, ಒಬ್ಬ ತೋಟಕ್ಕಿಲ್ಲದವ್ರಿಗೆ ತಲುಪುವವರೆಗೂ ನಮ್ಮ ಹೋರಾಟ ನಡೆಸಬೇಕಾಗ್ತದೆ. ಇದು ಒಂದು ಹಳ್ಳಿಯಿಂದ ನಡೀಬೇಕಾದಂಥ ಕಾರ್ಯ ಅಲ್ಲ. ಇದು ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ರಾಜ್ಯಗಳಲ್ಲೂ ಈ ಒಂದು ಹೋರಾಟ ನಡೀತಾ ಇದೆ. ಇವತ್ತು ಉತ್ತರ ಪ್ರದೇಶದಲ್ಲಿ ಉತ್ತರ ಭಾರತದಲ್ಲಿ ಅತ್ಯಂತ ಗಂಭೀರವಾಗಿ ಚಿಂತನೆ ಸ್ಟಾರ್ಟ್ ಆಗಿದೆ. ನಾವು ಈಗಾಗಲೇ ಅಖಿಲ ಭಾರತದಲ್ಲಿ ಕೇಳಿಸಿದ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಕೇಸ್ ಹಾಕಿದ್ದೀವಿ. ಮೀಸಲಾತಿಯನ್ನ ತಿಂದವರೇ ಪದೇ ಪದೇ ತಿಂತಾ ಇದ್ದೀರಾ, ಬಿಟ್ಕೊಡಿ ನೀವು. ಮತ್ತೆ ನೀವು IAS IPS ಆದ್ಮೇಲೆ ನಿಮ್ಮ ಮಕ್ಕಳಿಗೆ ಯಾಕೆ ಮತ್ತೆ ಮೀಸಲಾತಿ? ಆ ಮೀಸಲಾತಿ ಯಾರು ಹೋಗ್ಬೇಕು? ಬಡವ್ರ ಮನೆಗೆ ಹೋಗ್ಬೇಕು, ಬಡವ್ರ ಮಕ್ಕಳು ಸಿಗ್ಬೇಕು. ಆ ಬಡವ್ರು ನೋಡಿ, ನನ್ನ ತಂಗಿ ಇಲ್ಲಿ ಇದ್ದಾಳೆ, ನನ್ನ ಪಕ್ಕದಲ್ಲಿ ಸೊಸೆ, ನಿಮ್ಮೂರಿನ ಹೆಣ್ಮಗಳು ಸ್ವಾತಿ ಅಂತ, ಸ್ವಾತಿ MSW ಮಾಡ್ತಾ ಇದ್ದಾಳೆ. ಡಬಲ್ ಡಿಗ್ರಿ ಮಾಡಿದ್ದಾಳೆ. ಮಾಡಿದ್ರು ಉದ್ಯೋಗ ಸಿಗಲ್ಲ. ಯಾಕೆಂದ್ರೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಇಲ್ಲ, ದುಡ್ಡಿಲ್ಲ. ಮತ್ತೆ ಅವ್ರ ತಂದೆನೋ, ಮಾವನೋ, MLA ನೋ, MP ನೋ, IAS IPS ಅಲ್ಲ. ಸಾಮಾನ್ಯ ಒಂದು ನನಗೆ ಕೇಳಿ ಆಶ್ಚರ್ಯ ಆಯ್ತು. ನನ್ನ ಪಕ್ಕದಲ್ಲಿ, ನಮ್ಮ ಊರಿನ ಪಕ್ಕದಲ್ಲಿ ನಿಂಗಾಳ ಅಂತಿದೆ, ಆ ಊರಿನ ಸೊಸೆ, ನಿಮ್ಮ ಊರಿನ ಹೆಣ್ಮಗಳು. ನಮ್ಮ ಹುಡುಗ ಇಲ್ಲಿ ಮದುವೆ ಮಾಡ್ಕೊಂಡು ಬಿಸ್ನೆಸ್ ಅದು ಮಾಡ್ಕೊಂಡು ಏನೋ ಒಂದಷ್ಟು ಜೀವನ ಮಾಡೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇವತ್ತು ಇವರಿಗೆಲ್ಲ ಅವಕಾಶಗಳು ಸಿಕ್ಕಿದ್ರೆ IAS ಎಕ್ಸಾಮ್ ತಗೋಬೋದಾಗಿತ್ತು, ಪಾಸ್ ಆಗೋದಿತ್ತು. ಯಾರು ಸಿಕ್ಕದ್ರು? IAS ಎಕ್ಸಾಮ್ ಬರೀಕ್ ಹೋದ್ರೆ ಅಲ್ಲಿರೋ ಶ್ರೀಮಂತರಿಗೆ ಸಿಗ್ತದೆ. ಅಲ್ಲಿರೋ ಶ್ರೀಮಂತರು IAS ಮಕ್ಕಳಿಗೆ ಇವಾಗ ನಮ್ಮ ಈ ಕ್ಷೇತ್ರದ MP ಮಲ್ಲೇಶ್ ಬಾಬು ಅವರ ತಂದೆ IAS ಅಧಿಕಾರಿ, ಅವರಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಎಲ್ಲ ರೀತಿಯಲ್ಲೂ ಆರ್ಥಿಕವಾಗಿ ಬಹಳ ಸಮೃದ್ಧರಾಗಿದ್ದಾರೆ. ಅವ್ರ ಮಕ್ಕಳಿಗೆ ಬೇಕಾದ್ರೆ ಮೀಸಲಾತಿ ಸಿಗ್ತದೆ. KH ಮುನಿಯಪ್ಪ ಮಗ ಒಬ್ಬ, ನಾನು ರಾಜಕೀಯ ಮಾತಾಡ್ತಾ ಇಲ್ಲ, KH ಮುನಿಯಪ್ಪನ ಮಗ SLC ಫೇಲ್. ಕೊನೆಗೆ ಅವನ್ನ IRS ಮಾಡಿಸಿದ್ರು. IRS ಅಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತ, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಮಾಡಿಸಿದ್ರು. ಏನಕ್ಕೆ? ಅವರಪ್ಪ MP ಮಿನಿಸ್ಟರ್ ಆಗಿದ್ದ. ಹಾಗಾಗಿ ಅವ್ರಿಗೆ ಅವಕಾಶನ ಎಲ್ಲಾದ್ರೂ ಪಾಸ್ ಮಾಡಿಸಿ ಇವತ್ತು IRS ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಆಗಿ ಬರ್ತಾ ಇದ್ದಾರೆ. ಅವ್ರ ಮಗಳು KJP MLA ಆಗ್ಬಿಟ್ಟು ಸಿಲ್ಗೇಟ್ ತಾಲೂಕು KH ಮುನಿಯಪ್ಪ. ಸಿಲ್ಗೇಟ್ ತಾಲೂಕಿನವ್ರಿಗೆ KJP ಅಲ್ಲಿ MLA ಯಾಕೆ ಹಾಕೋ ಅವಕಾಶ ಕೊಡಬೇಕು? ಆಗಕ್ಕೆ ಅವಕಾಶ ಕೊಡಬಾರ್ದು, ಜನರಿಗೆ ಹೋಗ್ಬೇಕು. ಆದ್ರೂ ಅವ್ರ ಅಪ್ಪ ಮಿನಿಸ್ಟ್ರಿ ಇದ್ರಿಂದ, MP ಇದ್ರಿಂದ ಆದ್ರು. ಇಲ್ಲೇ ಪಕ್ಕದಲ್ಲಿ ಕಂಪಾಲ್ಪಲ್ಲಿ ಇದೆ, ಜೀವಂತ ಸುತ್ತಾಕ್ಬಿಟ್ರು 8 ಜನನ. ಅದಕ್ಕೆ ಯಾರು ಕಾರಣ ಅಲ್ಲದೆ ಇರ್ಬೋದು, ರಾಜಕಾರಣಿಗಳು, MLAಗಳು, MP ಗಳು. ಆದ ಸ್ಥಳಕ್ಕೆ ಯಾರು ಹೋಗಲ್ಲ, KH ಮುನಿಯಪ್ಪ ಹೋಗಲ್ಲ. ಅಲ್ಲಿ ಹೋದ್ರೆ ಎಲ್ಲಿ ಓಟ್ ಹಾಕಲ್ಲ ಅಂತ ಬೈಕ್ ಎದ್ರಿಕೊಂಡು ಹೋಗ್ಲಿಲ್ಲ. ಕೊನೆಗೆ ಸೋನಿಯಾ ಗಾಂಧಿ ಡೆಲ್ಲಿಯಿಂದ ಬರ್ತಾರೆ. KH ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಹೋಮ್ ಮಿನಿಸ್ಟರ್ ಆಗಿದ್ರು. ಹೋಮ್ ಮಿನಿಸ್ಟರ್ ಆಗಿದ್ರು ಆ ಸ್ಥಳಕ್ಕೆ ಹೋಗಲ್ಲ. ಆ ಬಡವರು ಸಾಕ್ತಿದ್ದಾರಪ್ಪ, ಅವ್ರ ಕುಟುಂಬಕ್ಕೆ ಏನಾದ್ರು ಒಂದು ಸಾಂತ್ವನ ಹೇಳ್ಬೇಕು, ರಕ್ಷಣೆ ಮಾಡಬೇಕು. ಅವ್ರ ಕುಟುಂಬಕ್ಕೆ ಏನಾದ್ರು ಒಂದು ಸರ್ಕಾರಿ ಯೋಜನೆಗಳು ಬರಬೇಕು, ಮನೆ ಕಟ್ಕೊಡ್ಬೇಕು, ಅವ್ರಿಗೆ ಎಲ್ಲಾ ರೀತಿಯ ರಕ್ಷಣೆ ಮಾಡ್ಬೇಕು ಅನ್ನೋ ಚಿಂತೆ ಇವರಿಬ್ರು ಮೀಸಲು ಕ್ಷೇತ್ರದಲ್ಲಿ ಬಂದಂತವ್ರ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ, KH ಮುನಿಯಪ್ಪ ಇವರಿಬ್ರು ಕೆಲಸ ಮಾಡಿಲ್ಲ. ಸೋನಿಯಾ ಗಾಂಧಿ ಡೆಲ್ಲಿಯಿಂದ ಬರ್ತಾರೆ. ಡೆಲ್ಲಿಯಿಂದ ಬಂದು ಅವ್ರು ಸರಿಗೆಟ್ಕೊಂಡು ಇವರಿಬ್ರು ಹೋಗ್ತಾರೆ. ಬಾಬಾ ಸಾಹೇಬ್ರ ಮೀಸಲಾತಿ ಯಾಕೆ ಕೊಟ್ಟಿದ್ರು? ಎಲ್ಲ ಕೊನೆಯ ಸಾಲಲ್ಲಿ ಕೂತಿರ್ತಕ್ಕಂಥವ್ರಿಗೂ ಒಂದು ಅವಕಾಶ ಸಿಗ್ಬೇಕು. ಇವತ್ತು ಬಡವರ ಪರವಾಗಿ ಎಲ್ಲವೂ ಕೂಡ ಒಂದು ಅಲ್ಲಿನಲ್ಲಿ ಇವತ್ತು ಅಖಿಲ ಭಾರತದ ಸಮಿತಿ ಶಕ್ತಿ ಪ್ರಾರಂಭ ಆಗಿದೆ. ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೆ, ಬಹಳ ಉತ್ಸಾಹದಲ್ಲಿ ತಮಟೆಗಳನ್ನ ಸೌಂಡ್ ಮಾಡಿಕೊಂಡು ಬಹಳ ಉತ್ಸಾಹದಿಂದ ಡ್ಯಾನ್ಸ್ ಮಾಡಿಕೊಂಡು ಉತ್ಸಾಹ. ಸಂಖ್ಯೆ ನಮ್ಗೆ ಮುಖ್ಯ ಅಲ್ಲ, ಇಲ್ಲಿ ಲಕ್ಷ ಜನ ಸೇರ್ಬೇಕಂತ ನಾವು ಕೇಳಲ್ಲ. ರಾಷ್ಟ್ರೀಯ ಸಂಚಾಲಕರು ಬಂದಿದ್ದಾರೆ ಇವತ್ತು ನಮ್ಮ ಅಖಿಲ ಭಾರತದ ಸಮಿತಿ. ಮಾತಾಜಿ ಅಷ್ಟು ಸಾಧಾರಣ ಮಾತಾಜಿ ಅಲ್ಲ, ಅವರೊಂದು ಅಖಂಡ ಶಕ್ತಿ. ಅವರು ಇವತ್ತು ಬಹಳ ಅವರ ಶಕ್ತಿ ಎಷ್ಟಿದೆ ಅಂತ ನಾವು ಹೇಳಕ್ಕಾಗಲ್ಲ, ಅಷ್ಟು ದೊಡ್ಡ ಶಕ್ತಿ ಇರ್ತಕ್ಕಂಥವ್ರು. ಇವತ್ತು ನಾನು ರಾಜಕೀಯವಾಗಿ ಹೇಳಕ್ ಇಷ್ಟಪಡಲ್ಲ, ಆದ್ರೂ ಒಂದು ಹೇಳ್ತೀನಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಂತ ಹೇಳಿದ್ರು. ಮುಖ್ಯಮಂತ್ರಿ ಆದ್ಮೇಲೆ ಒಂದು ಮಾತು ಹೇಳಿದ್ರು. ಅವರು 5 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದು ತುಲಾರಾಶಿ ಏನಾಗಿದ್ರಿಂದ ತಕ್ಕಡಿ ಇದ್ದಂಗೆ ಇರ್ತದೆ. ಅವರ ಮುಖ್ಯಮಂತ್ರಿ ಸ್ಥಾನ ಯಾವಾಗ ಏನಾಗ್ತದೋ ಗೊತ್ತಿಲ್ಲ ಅಂತಕ್ಕಂಥ ಒಂದು ಆಶೀರ್ವಾದನೂ ಮಾಡಿದ್ದಾರೆ. ಯಾಕಂದ್ರೆ ಅದು ಇರೋ ಸತ್ಯನೇ, ಬರೀ ಯಾರಿಗೂ ಮುರಾಜಿಲ್ಲ. ಇರೋ ಸತ್ಯ ಏನಿದೆ ಅದನ್ನ ಹೇಳ್ತಾ ಇರ್ತಾರೆ. ಮಾತಾಜಿ ಸಾಧಾರಣ ನಾವೆಲ್ಲ ಮಾತಾಜಿ ಅನ್ಸಿದ್ರು ಇವೆಲ್ಲ ಹಿಂಗ್ ಗಮನಿಸ್ತಾರೆ ನಮ್ಮ ಗಮನ. ಮಾತಾಜಿ ಎಲ್ಲೆಲ್ಲಿ ಹೋಗ್ತಾರೆ DK ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಮಾಡಿದ್ರು. ಮುಖ್ಯಮಂತ್ರಿ ಆದ್ಮೇಲೆ ಅವರು ಅಧಿಕಾರ ಸ್ವೀಕರಿಸಿದಾಗ ತುಲಾ ಲಗ್ನದಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಸ್ವೀಕರಿಸಿದ್ದಾರೆ. ತುಲಾ ಲಗ್ನ ಅಂದ್ರೆ ಏನೋ ತಕಡಿ, ತುಲಾ ಅಂದ್ರೆ ತಕಡಿ. ಆ ತಕಡಿ ಹಿಂಗ್ ಸ್ವಲ್ಪ ಒಳದ್ರು ಇರ್ತಾನೆ, ಹಿಂಗ್ ಸ್ವಲ್ಪ ಮೇಲೂ ಇರ್ತಾನೆ. ಸರ್ಕಾರ
ಅದು ಈಗಾಗಲೇ ಆ ಥರದ ಆಶೀರ್ವಾದನೂ ಮಾಡಿದ್ದಾನೆ. ನಾವು ಅದ್ರ ಬಗ್ಗೆ ನಾವು ಹೇಳ್ಬೇಕಾಗಿಲ್ಲ, ಬೀಳ್ತಾ ಇದ್ದಾರೆ ಬೇರೆ ವಿಷಯ, ರಾಜಕಾರಣ ಮಾತಾಡೋದ ನಾನು. ಇವತ್ತು ಯಾರೇ ಮುಖ್ಯಮಂತ್ರಿ ಆಗಿ ಬಡವ್ರ ಸೇವೆ ಮಾಡಬೇಕು, ಬಡವ್ರ ಕೆಲಸ ಮಾಡಬೇಕು. ಆ ಬಡವ್ರ ಸೇವೆ ಮಾಡ್ತಕ್ಕಂಥ ಒಂದು ಒಳ್ಳೆ ಕೆಲಸ ಆಗಲಿ. ಅಖಿಲ ಭಾರತ ಕೆಲಸ ಅಂತ ಇಲ್ಲಿ ಪ್ರಾರಂಭ ಆಗಿದೆ. ಬಹಳಷ್ಟು ಜನ ನನ್ನಲ್ಲಿ ಬರೋದು ನಿರೀಕ್ಷೆಯಲ್ಲಿ ಇದ್ರು. ನೀವೆಲ್ಲನೂ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅರ್ಪಿಸಿ ನಮ್ಮ ಹಿರಿಯ ಸಹೋದರಿ ಅಕ್ಕ ಸುಶೀಲಕ್ಕವರು ಇಲ್ಲಿ ಬಹಳಷ್ಟು ಶ್ರಮ ವಹಿಸಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಯುವ ಮೋರ್ಚಾ ಅಧ್ಯಕ್ಷ ಆಗಿರ್ತಕ್ಕಂಥ ನಿರಂಜನ್ ಇವತ್ತು ಬಹಳಷ್ಟು ಶ್ರಮ ವಹಿಸಿ ಬೆಂಗಳೂರಿಂದ ಬಂದ್ಬಿಟ್ಟಿದ್ದಾರೆ. ಅವರು ಏನ್ ನಡೀತದೆ ನೋಡೋಣ ಅಂತ ಬಂದಿದ್ದಾರೆ. ಅವ್ರಿಗೂ ಅಭಿನಂದನೆಗಳು. ಮತ್ತೆ ನಮ್ಮ ಮುಳಬಾಗಿಲಿಂದ JV ಶ್ರೀನಿವಾಸ್ ಅಂತ ಅಖಿಲ ಭಾರತ ದಲಿತ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಮುಳಬಾಗಿಲಿಂದ. ನಾನು ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ಆದರೂ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಾ ನೋಡಿ ಓಡ್ ಬಂದಿದ್ದಾರೆ. ಅವ್ರಿಗೂ ನಾನು ವಾಗ್ದಾನ ಕೊಡ್ತೇನೆ. ಹಾಗೆ ನಮ್ಮ ನನ್ನ ತಮ್ಮ ಕೇರಳದಿಂದ ಬಂದಿದ್ದಾರೆ, ಯೋಗೇಶ್ ಅಂತ. ಮುಂಜಾನೆ ಅಂತ ಬಂದಿದ್ದಾರೆ. ಅವ್ರನ್ನೂ ಅಭಿನಂದಿಸ್ತೇನೆ. ಇಲ್ಲಿ ಬೆಂಗಳೂರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಕಾರ್ಯಕರ್ತರು. ಹಾಗಾಗಿ ಅದನ್ನು ಅಭಿನಂದಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಜಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ವಿಷಯಗಳು ಮಾತಾಡ್ತಾರೆ. ಅವ್ರನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿ ನಾನು ಅವರ ಮುಂದೆ ಹೆಚ್ಚಿನ ಸಂಖ್ಯೆ, ಯಾಕಂದ್ರೆ ನಮ್ಮ ಸ್ಥಳೀಯ ಮಾತಾಜಿ ಬಂದಿರ್ತಕ್ಕಂಥದ್ದು ಉತ್ತರ ಭಾರತದ ಹರಿದ್ವಾರದಿಂದ ಬಂದಿರ್ತಕ್ಕಂಥದ್ದು. ಅವ್ರು ನಮ್ಮ ಕರ್ನಾಟಕದವರೇ, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಹಾಗಾಗಿ ಅವ್ರು ಮಾತಾಡೋ ಮಾತನ್ನ ತುಂಬಾ ಗಂಭೀರವಾಗಿ ಕೇಳಬೇಕು. ಅವರ ಆಶೀರ್ವಾದ ನಿಮಗೆ ಎಲ್ಲರೂ ಸಿಗಲಿ ಅಂತ ಸಂದರ್ಭ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಬಾಬಾ.